ನಮಸ್ಕಾರ ಕಣಪ್ಪ. ನಮಸ್ಕಾರ. ಬನ್ನಿ ಅಣ್ಣ, ಏನು ಕೊಡಲಿ? ಏನಿಲ್ಲ, ಸ್ವಲ್ಪ ನಿನ್ನ ಜೊತೆ ಮಾತಾಡಬೇಕಾಗಿತ್ತು, ಅದಕ್ಕೆ ಬಂದೆ. ಏನು ಮಾತಾಡಬೇಕು? ಯಾರು ನೀವು? ನಾನು ಸುಪ್ಪಿ ಕಡೆಯವನು. ಸ್ವಲ್ಪ ಸುಪ್ಪಿ ಬಗ್ಗೆ ಮಾತಾಡಬೇಕಾಗಿತ್ತು. ಅವಳ ಬಗ್ಗೆ ನನ್ನ ಅಂಗಡಿಲಿ ಮಾತಾಡಲೇಬೇಡ್ರಿ, ಅವಳ ಹೆಸರೇ ಎತ್ತಬೇಡ್ರಿ. ನೀನು ಎಂಥ ಮೂರ್ಖ! ಅಂಥ ಒಳ್ಳೆ ಹುಡುಗಿನ ಬಿಟ್ಟು ಹಿಂಗಿದೆಯಲ್ಲ. ಅವಳು ಪಾಡು ಎಷ್ಟು ಕಷ್ಟಪಡ್ತಾ ಇದ್ದಾಳೆ ಅನ್ನೋದು ನಿನಗೇನಾದರೂ ಗೊತ್ತಾ? ಅವಳು ಸುದ್ದಿನೇ ಮಾತಾಡಬೇಡ ಅಂತ ಹೇಳ್ತಾ ಇದೆಯಲ್ಲ. ನಾನು ಸಮಾಧಾನದಾಗ ಮಾತಾಡಿ ಅವಳ ಬಗ್ಗೆ ಮಾತಾಡೋಣ ಸಮಾಧಾನದಾಗ ಅಂತ ಹೇಳಿ ಹೇಳಕ್ಕಂತ ಬಂದೆ. ಆದರೆ ನೀನು ನೋಡಿ ಯಾವ ರೀತಿ ಮಾಡ್ತಾ ಇದೀಯಾ. ಗೊತ್ತಾಗೋದಿಲ್ವ ನಿನಗೆ? ಅವಳಿಗೆ ಈ ರೀತಿ ಅಯ್ಯನ್ಸಿದ್ರೆ ನಿನಗೇನೋ ಬರುತ್ತೆ. ಕಟ್ಕೊಂಡಿರೋನು ನ್ಯಾಯವೇದನ ಆಗಿರಬೇಕು. ಒಬ್ರಿಗೆ ಮೋಸ ಮಾಡಬಾರ್ದು, ಒಬ್ರನ್ನ ಅಯ್ಯನಿಸ್ಬಾರ್ದು. ಕಟ್ಕೊಂಡು ಹೆಂಡ್ತಿ ಅಯ್ಯನಿಸ್ಬಿಟ್ಟೆ ನಿನ್ನ ಜನ್ಮದಲ್ಲಿ ಉದ್ಧಾರ ಆಗೋದಿಲ್ಲ. ಹೆಣ್ಣು ಒಂದು ಮಣ್ಣು ಇದೆಲ್ಲ ತಾನಾಗಿ ಹೊಲ್ದು ಬರಬೇಕಂತೆ. ಹೊಲ್ದು ಬಂದಾಗ ಅದನ್ನು ನಾವು ಕಾಲಾಗ ಹೊಡಿಬಾರ್ದು. ಇವಾಗ ಸುಪ್ಪಿ ನಿನ್ನ ಹತ್ರ ಬರ್ತಾಳೆ, ಚೆನ್ನಾಗಿ ಇತ್ಕೊಂಡು ಹೋಗ್ತಾಳೆ. ಅವಳನ್ನ ಕರ್ಕೊಂಬಂದು ಚೆನ್ನಾಗಿ ಸಂಸಾರ ಮಾಡೋದು ಕಲಿ. ನಿನಗೇನೋ ಬಂದೈತೆ ಇವತ್ತು, ಇಷ್ಟೊಟ್ಟು ಶಾಪ್ ಮಾಡ್ಕೊಂಡಿದ್ಯಾ, ಚೆನ್ನಾಗಿ ವ್ಯಾಪಾರ ಆಗುತ್ತಂತೆ, ಚೆನ್ನಾಗಿದೆಯಾ? ಅಷ್ಟೇ. ಅವಳು ಕಣ್ಣೀರು ಹಾಕ್ತಷ್ಟು ಅವಳು ಯಾವಾಗ ಕಣ್ಣೀರು ಹಾಕ್ತಾಳೆ, ಅವಳು ಯಾವ ನೊಂದ್ಕೊಂತಾಳೆ, ನಿನಗೆ ಒಳ್ಳೇದಾಗಲ್ಲ. ಕಟ್ಕೊಂಡು ಹೆಂಡ್ತಿ ಒಬ್ಳನ್ನ ಅಯ್ಯನಿಸ್ಬಿಟ್ರೆ ನಿನ್ನ ಜನ್ಮದಲ್ಲಿ ನೀನು ಉದ್ಧಾರ ಆಗಲ್ವೋ. ಏಯ್ ಲೋಫರ್ ನನ್ನ ಮಗನೇ, ನೀನು ಯಾವನು? ಹೋಗೋ, ಬೇಕೆಂದರೆ ಅವಳನ್ನ ಮದುವೆ ಆಗಿ ಚೆನ್ನಾಗಿರು. ನೀನು ಯಾವನು? ನೀನು ಬೇರೆ ಅವಳು ಸವಾಸ ಮಾಡಿದ್ಯೇನೋ ಆಲೇನೆ. ನಿನ್ನಂಥವ್ರು ಎಷ್ಟು ಜನ ಆಗ್ಯವರು. ನಿನ್ನ ನಾನು ನಂಬೋದಕ್ಕಾಗೋದಿಲ್ಲ. ಏನೋ ನೀನು ಯಾವನ ಇಲ್ಲಿ ಹೇಳೋದಕ್ಕೆ ಬಂದಿದ್ಯಾ? ಹೋಗ, ನೀನೇ ಮದುವೆಯಾಗಿ ಚೆನ್ನಾಗಿರೋ, ನೀನೇ ಕಟ್ಕೆ ಹೋಗ ಅವಳನ್ನ. ಯಾರು ಬೇಡ ಅಂದರು. ನಾನು ಆಲೇನೆ ಅದನ್ನು ನಾಯಿ ಸವಾಸ ಬೇಡ ಅಂತೇಳಿ ಬಿಟ್ಟಾಕ್ಬಿಟ್ಟಿದ್ದೀನಿ. ನಿನಗೆ ಅದೃಷ್ಟ ಇಲ್ಲ ಕಣೋ, ಅಂಥ ಒಳ್ಳೆ ಹುಡುಗಿನ ಬಿಟ್ಟು ನೀನು ಹಿಂಗಿದೆಯಾ ಅಂದರೆ ಥೂ, ನಿಂದು ಒಂದು ಜನ್ಮನ. ಥೂ, ಹೋಗು. ಯಾಕೆ ಹೊಡಿತಾ ಇದೆಯಾ ನೀನು? ಓದಿಬೇಡ. ಮತ್ತು ನೀನು ಯಾವನೋ ಅವಳ ಬಗ್ಗೆ ಮಾತಾಡೋಕ್ಕೆ? ನೀನು ಯಾವನೋ? ನೀನು ಯಾರು ನನಗೆ ಹೇಳೋಕ್ಕೆ? ಏನು ದೊಡ್ಡದಾಗ ನನಗೆ ಅಷ್ಟು ಜೋರು ಮಾಡ್ಕೊಂಡು ನನಗೆ ಹೇಳಕ್ಕೆ ಬಂದಿದೆಯಲ್ಲ. ಅವಳೆಂಥ ಲೋಪರ್ ಕೆಲಸ ಮಾಡಿದಾಳೆ, ಎಂಥ ಲೋಪರ್ ಮುಂಡೆ ಅಂತ ಏನಾದರೂ ಗೊತ್ತಾಯ್ತೇನೋ? ಗೊತ್ತಿಲ್ಲದಲ್ಲೇ ಸುಮ್ಮನೆ ಮಾತಾಡೋದಕ್ಕೆ ಬಂದಿದ್ದೀಯ ಅಂದ್ರೆ ನಾನು ಸುಮ್ಮನೆ ಇರೋದಿಲ್ಲ. ನೀನು ಹೇಳೋಕ್ಕೆ ಏನು ಅಧಿಕಾರ ಐತೆ ನನಗೆ? ಏನು ಅಧಿಕಾರ ಐತೆ? ಏನು ನೀನು ಹಿಂದ್ಲವನಲ್ಲ ಮುಂದ್ಲವನಲ್ಲ? ನೀನು ಯಾವನು? ನೀನು ಅವಳನ್ನ ಇಟ್ಕೊಂಡಿದ್ಯಾ? ಮಹಿ ಬಾ, ನಾನು ಹೇಳಲಿಲ್ವಾ ಅವನು ಒಪ್ಕೊಳ್ಳೋದಿಲ್ಲ, ಬಾ ಅವನು ಬಲವಂತ ಮಾಡಬೇಡ ಅಂತ ಹೇಳಲಿಲ್ವಾ? ಏಯ್ ನಡಿ ಆಚೆ. ನನ್ನ ಅಂಗಡಿಗೆ ಕಾಲು ಇಕ್ಬಿಟ್ಟಿದೀಯ ಅಂದ್ರೆ ನೋಡು, ನಿನ್ನ ನನಿಷ್ಟು ಕಾಲು ಇಕ್ಬಿಟ್ರೆ ಅಷ್ಟೇ. ಫಸ್ಟ್ ನಡಿ ಆಚೆಗೆ. ಓ, ಆಲೆ ಇವನ ಜೊತೆ ಸೇರ್ಕೊಂಡು ಆಟ ಆಡೋದಕ್ಕೆ ನಿಂತ್ಕೊಂಡಿದ್ಯಾ? ಆಲೇನೆ ನಿನಗೆ ಎಲ್ಲರೂ ಆದರು, ಇವನು ಯಾವನೋ ಬೇರೆ ಸಿಕ್ಕಿದ್ದಾನೆ. ನಡಿ ಆಚೆಗೆ, ಕರ್ಕೊಂಡು ಫಸ್ಟ್ ಆಚೆಗೆ. ನನಗೆ ಕ್ಷಮಿಸ್ಬಿಡು ನಿಖಿಲ್, ನಾನು ನಿನ್ನ ಜೊತೆ ಚೆನ್ನಾಗಿರ್ತೀನಿ. ನೀನು ತಿಳ್ಕೊಂಡಂಗೆ ಮಹಿ ನನಗೂ ಏನೋ ಆ ರೀತಿ ಎಲ್ಲ ಇಲ್ಲ. ನಮ್ಮ ಮನೆ ಪಕ್ಕದವನು ಪಾರುನ ಮದುವೆ ಆಗಿದ್ದಾನೆ. ಪಾರುನ್ ಮದುವೆ ಆಗಿ ಅವನ ಜೊತೆ ಚೆನ್ನಾಗಿ ಮಾತಾಡಿಸ್ಕೊಂಡು ಚೆನ್ನಾಗಿ ಫ್ರೆಂಡ್ಶಿಪ್ ಆಗಿದ್ದೀವಿ ಅಷ್ಟೇ. ಆ ಥರ ಎಲ್ಲ ಏನೂ ಇಲ್ಲ. ನಾವು ಕಷ್ಟಪಡ್ತಾ ಇರೋದು ನೋಡಿಕೊಂಡು ತುಂಬ ಬೇಜಾರಾಯಿತು. ಅದಕ್ಕೇ ಹೇಳ್ತೀನಿ, ನಿನ್ನ ಗಂಡ ಯಾರು ಅಂತ ಹೇಳಿ ಕರ್ಕೊಂಡು ಬಂದ. ಪ್ಲೀಸ್ ಹೊಡಿಬೇಡ ಅವನಿಗೆ, ಮಹಿಗೆ ಹೊಡಿಬೇಡ. ಅವ್ನು ನನಗೇನೋ ಸಹಾಯ ಮಾಡ್ತಾ ಇದ್ದಾನೆ, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ನಿನ್ನ ಜೊತೆ ಚೆನ್ನಾಗಿರ್ತೀನಿ ನಿಖಿಲ್. ಮಹಿ ಸಿಟ್ಟಾಗಬೇಡ, ಅವನು ಸ್ವಲ್ಪ ಸಿಟ್ಟವನು. ನಾನು ಕಷ್ಟಪಡ್ತಾ ಇರೋದು ನೋಡಿ ಇವನಿಗೂ ಸಿಟ್ಟು ಬಂದೈತೆ, ಅದಕ್ಕೆ ಆ ರೀತಿ ಮಾತಾಡಿದ್ದಾನೆ. ನಿಖಿಲ್ ದಯವಿಟ್ಟು ಕ್ಷಮಿಸ್ಬಿಡು. ಕರ್ಕೊಂಡು ನಡಿಯ ಅಂತ ಹೇಳಿಲ್ವೇ? ಇನ್ನೂ ಇಲ್ಲಿ ಕಿಸಿತಾ ನಿಂತ್ಕೊಂಡಿದ್ಯಾ? ಅಂಗಡಿ ವ್ಯಾಪಾರ ಆಗೋದು ಜಾಗದಲ್ಲಿ ಬಂದು ಕಿಸಿತಾ ನಿಂತ್ಕೊಂಡು ಈ ಲೋಪರ್ ನನ್ನ ಮಗನ ಕರ್ಕೊಂಬಂದು ಇಲ್ಲಿ ಜಗಳ ಮಾಡಬೇಕು ಅಂತ ಇದೆಯಾ ನೀನು? ನಡಿಯ ಆಚೆಗೆ, ನಡಿ ಹಸಿಕೆ. ಹೋಗ್ತೀವಿ, ಇಲ್ಲೇ ಅಂತೂ ಇರಲ್ಲ. ನಾನು ನಿನ್ನ ಜೊತೆ ಚೆನ್ನಾಗಿರ್ತೀನಿ, ಇಬ್ಬರು ಚೆನ್ನಾಗಿ ಸಂಸಾರ ಮಾಡೋಣ ಅಂತ ಹೇಳೋದಕ್ಕಂತ ಬಂದೆ. ಇಬ್ಬರು ಚೆನ್ನಾಗಿರೋಣ ನಿಖಿಲ್, ಎಷ್ಟು ದಿವಸ ಅಂತ ಹಿಂಗಿರೋಣ. ನನ್ನ ಜೀವನನೂ ಆಡು, ನಿನ್ನ ಜೀವನನೂ ಆಡು. ಪ್ಲೀಸ್. ಏನು ಡೈವರ್ಸ್ ಆಗಿಲ್ಲ ನಮ್ಮಿಬ್ರು ಮಧ್ಯೆ, ಅದಕ್ಕೆ ಯಾಕೆ ದೂರ ಇರಬೇಕು? ಸುಮ್ಮನೆ ಚೆನ್ನಾಗಿರೋಣ ನಿಖಿಲ್, ಎಷ್ಟು ದಿವಸ ಅಂತ ಹಿಂಗೆ ಇರೋಕ್ಕಾಗುತ್ತೆ? ಸುಮ್ಮನೆ ಯಾಕೆ? ನನಗೂ ಅಲ್ಲೇ ಈ ಜೀವನನೇ ಸಾಕಪ್ಪ ಅನ್ನಿಸ್ಬಿಟ್ಟೈತಿ. ತುಂಬ ಬೇಜಾರಾಗೈತೆ. ನಮ್ಮ ಅಮ್ಮನ ಮಾತು ಕೇಳ್ಕೊಂಡು ನಾನು ಬಂದಿದ್ದಕ್ಕೆ ತುಂಬ ಬೇಜಾರಾಯಿತು ನಿಖಿಲ್. ನಮ್ಮ ಅಮ್ಮನ ಮಾತು ಕೇಳಬಾರ್ದಾಗಿತ್ತು ಅಂತ ಇವತ್ತು ಅನ್ನಿಸ್ತೈತೆ. ಏಯ್ ನೀನು ಏನೇ ಹೇಳು, ನಾನು ನಿನ್ನ ಹತ್ರಕ್ಕೆ ಸೇರಿಸೋದಿಲ್ಲ. ಡೈವರ್ಸ್ಗೆ ಅಪ್ಲೈ ಮಾಡೋಣ, ಡೈವರ್ಸ್ ಕೊಡು ಅಂತ ಹೇಳಿ ನಾನೇ ಕೇಳೋಣ ಅಂತ ಅಂದ್ಕೊಂಡಿದ್ದೆ. ಇವಾಗ ನನಗಿಷ್ಟ ಇಲ್ಲ ನಿನ್ನ ಜೊತೆ ಸಂಸಾರ ಮಾಡೋದಕ್ಕೆ. ನೀನಂದ್ರೆ ನನಗಿಷ್ಟ ಇಲ್ಲ. ಅಲ್ಲ, ಒಳ್ಳೆ ಹುಡುಗಿ ಕಣಪ್ಪ, ಅದಕ್ಕೆ ಸಿಟ್ಟು ಬಂತು ನನಗೆ ಹಂಗೆ ಮಾತಾಡಿದೆ ಕಣೋ. ಇನ್ನೇನು ಮಾಡೋಕ್ಕಾಗುತ್ತೆ? ಇವಾಗ ಎಷ್ಟು ಕಷ್ಟ ಬೀಳ್ತಾ ಇದ್ದಾರೆ ಗೊತ್ತಾ? ಅವ್ರ ಅಮ್ಮನ ಮಾತು ಕೇಳ್ಕೊಂಡು ಏನೋ ಬಂದೈತೆ, ಏನೋ ಗೊತ್ತಾಗಿಲ್ಲ. ಆವಾಗ ಅಷ್ಟು ಇನ್ನೂ ಮೈಂಡ್ ಮೆಚ್ಯೂರ್ ಆಗಿರಲ್ಲ, ಇವಾಗ ಬುದ್ಧಿ ಬಂದೈತೆ. ಅದಕ್ಕೋಸ್ಕರ ನೀನು ಆ ಹುಡುಗಿನ ಬಿಡಬೇಡ. ಇಂಥ ಒಳ್ಳೆ ಹುಡುಗಿನ ಬಿಟ್ಟರೆ ನಿನ್ನ ಜೀವನ ಹಾಳು. ನೀನಾಗಿ ನೀನೆಲ್ಲ ಹಾಳು ಮಾಡ್ಕೊಂಡಂಗಾಗುತ್ತೆ. ಬಿಡಬೇಡ, ಯಾವುದೇ ಕಾರಣಕ್ಕೂ ಬಿಡಬೇಡ. ಸುಮ್ಮನೆ ಮದುವೆ ಆಗಿ ಚೆನ್ನಾಗಿರೋದು ನೋಡು. ನಾನು ಹೇಳಿಲ್ವ ಮಹಿ, ನಿಖಿಲ್ ಒಪ್ಕೊಳ್ಳೋದಿಲ್ಲ. ನಿಖಿಲ್ಗೆ ನನ್ನ ಮೇಲೆ ತುಂಬ ಸಿಟ್ಟು ಬಂದೈತೆ. ಯಾವುದೇ ಕಾರಣಕ್ಕೂ ಅವನು ಒಪ್ಕೊಳ್ಳೋದಿಲ್ಲ ಅಂತ ನಾನು ಹೇಳಲಿಲ್ವ?
ನಾನು ಒಪ್ಪಿಸ್ತೀನಿ ಸುಪ್ಪಿ, ನಾನು ಬಿಡೋದಿಲ್ಲ. ನೀವಿಬ್ರು ಚೆನ್ನಾಗಿರ್ಬೇಕು ಅಷ್ಟೇ. ಇಬ್ರು ಕೈ ಸೇರಿಸ್ರಿ, ಇಬ್ರು ಕೈ ಕೊಡ್ರಿ, ಇಬ್ರು ಒಂದಾಗ್ರಿ. ಲೋಪಾರ್, ನಿನ್ನಂತರ ಅಲೆನೆ ಎಷ್ಟೋ ಜನ ಈ ರೀತಿ ಒಂದು ಮಾಡಿದ್ದಾರೆ. ಈ ರೀತಿನ ಈ ಕರ್ಕೊಂಬಂದು ಚೆನ್ನಾಗಿರ್ರಿ ಅಂತ ಹೇಳಿ ಎಷ್ಟೋ ಜನ ಹೇಳಿದ್ದಾರೆ. ಹೇಳಿದ್ದಾದ್ಮೇಲೂ ಇವಳು ಎಂಥ ಕೆಲಸ ಮಾಡಿದಾಳೆ ಎಂಬುದು ಗೊತ್ತೈತೆ. ಆಲೆ ಇದೇನೇನು ಫಸ್ಟ್ನೇ ಸತಿ ಅಲ್ಲ ಇವಳು ಹಿಂಗೆ ಮಾಡಿರೋದು. ಆಲೆ ಎಷ್ಟೋ ಸತಿ ಇವಳು ನನ್ನ ಹತ್ರ ಜಗಳ ಮಾಡ್ಕೊಂಡು ಹಿಂಗೆಲ್ಲ ಮಾಡ್ಕೊಂಡಿರೋದು. ಇವಳು ಬುದ್ಧಿ ನನಗೆ ಇಷ್ಟ ಆಗೋದಿಲ್ಲ. ನೀನು ಯಾವನು, ನಿನಗೆ ಬೇಕಾ, ಹೋಗಿ ಚೆನ್ನಾಗಿರಲೇ. ನಾನು ನಿನ್ನೇನು ಕೇಳಕ್ಕೆ ಹೋಗಲ್ಲ, ಅವಳು ನಾನು ಏನು ಕೇಳಲ್ಲ. ಅವಳು ಏನಾನ ಮಾಡ್ಕೊಂಡು ಯಾವನ ಜೊತೆಗೆ ಹೆಂಗನ ಬಿದ್ದಿರಲಿ ಅವಳು, ನಾನು ಏನು ಕೇಳಕ್ಕೆ ಹೋಗಲ್ಲ ಅವಳ ಜೊತೆಗೆ. ಅಲ್ಲ ನೀನು ಯಾಕಪ್ಪ ಹಂಗೆ ಮಾತಾಡ್ತೀಯ? ಇಬ್ಬರಿಗೂ ನಿಮಗೆ ಜೋಡಿ ಹೆಂಗೈತೆ ಅಂದ್ರೆ ನಿಜವಾಗ್ಲೂ ನಿಂತ್ಕೊಂಡು ನೋಡಿದ್ರೆ ಜನ ಇನ್ನೊಂದು ಸ್ವಲ್ಪ ಹೊತ್ತು ನೋಡಬೇಕು. ಎಷ್ಟು ಚೆನ್ನಾಗೈತಪ್ಪ, ಇಬ್ಬರಿಗೂ ಏಳು ಮಾಡಿಸಿರೋ ಜೋಡಿ ಆಗೈತೆ. ಹೈಟು ವೆಯ್ಟು ಎಲ್ಲ ಪರ್ಸ್ನಾಲಿಟಿ ಎಲ್ಲ ಸಖತ್ತಾಗೈತಪ್ಪ. ಇಂಥ ಜೋಡಿ ಯಾರು ಮಾಡಿದ್ರಪ್ಪ ಅನ್ಬೇಕು. ಇಬ್ಬರಿಗೂ ಅಷ್ಟು ಚೆನ್ನಾಗೈತೆ ಜೋಡಿ. ನೀನು ಬೇಜಾರಾದರೂ ಚಿಂತೆಗಿಲ್ಲ, ನನ್ನ ಮೇಲೆ ಕೋಪ ಮಾಡ್ಕೊಂಡ್ರೂ ಪರವಾಗಿಲ್ಲ. ಒಳ್ಳೆ ಹುಡುಗಿ, ಇವಾಗ ಚೆನ್ನಾಗಿ ಬುದ್ಧಿ ಬಂದೈತೆ. ಅವ್ರ ಅಮ್ಮನ ಮಾತು ಕೇಳಿದಾಳೆ ಏನೋ, ಅದಕ್ಕಾಗಿನ. ಅದೇ ಮತ್ತೆ ನಮ್ಮ ಅಮ್ಮನ ಮಾತು ಕೇಳಬಾರ್ದಾಗಿತ್ತು ಅನ್ನಿಸ್ತೈತೆ. ನಾನು ನಮ್ಮ ಅಮ್ಮನ ಮಾತು ಕೇಳೋದಕ್ಕೆ ನನಗಿವತ್ತು ಎಂಥ ಪರಿಸ್ಥಿತಿ ಬಂದೈತೆ ಅಂದರೆ ಹೇಳ್ಬಾರ್ದು ಇವತ್ತು ಅಂಥ ಪರಿಸ್ಥಿತಿ ಬಂದೈತೆ. ಅದಕ್ಕಾಗಿನ ಮತ್ತೆ ಅಂಥ ಪರಿಸ್ಥಿತಿ ಬಂದೈತೆ ನಮಗೆ. ಎಷ್ಟು ಕಷ್ಟ ಪಡ್ತಾ ಇದ್ದೀವಿ, ಹೇಳ್ಬಾರ್ದು ನಮ್ಮ ಕಷ್ಟನ. ಇಂಥ ಕಷ್ಟ ಯಾರಿಗೂ ಬೇಡ, ಇಂಥ ಕಷ್ಟ ಯಾರಿಗೂ ಬೇಡ. ಒಂದೊಂದು ಸತಿ ಇರಲೇಬಾರ್ದು ಅನಿಸುತ್ತೆ. ಹಿಂಗೆ ಮಾಡಬಾರ್ದು. ಸತ್ತಾರ ಮನೆಯಾಗ ಯಾರು ಕೆಟ್ಟರು ಅಂದ್ರೆ ಸತ್ತಾರು ಕೆಟ್ಟರು ಅಂತಾರೆ. ನಾವೇನು ಮಾಡ್ಕೋಬಾರ್ದು. ನಮ್ಮದು ಹೆಂಗೆ ಬಂದಿತ್ತೋ ಜೀವ ಹಂಗೆ ಹೋಗ್ಬೇಕು ಅಂದ್ಕೊಂತೀನಿ ಹೊರತು ನನಗೆ ಆ ರೀತಿ ಎಲ್ಲನ ಯೋಚನೆ ಬರುತ್ತೆ. ಆದ್ರೂ ಅಷ್ಟೊಂದು ಧೈರ್ಯ ಬರೋದಿಲ್ಲ. ಪ್ಲೀಸ್ ಪ್ಲೀಸ್ ನಿಖಿಲ್, ನನಗೆ ಕ್ಷಮಿಸ್ಬಿಡು. ನನ್ನ ತಪ್ಪಾಯಿತು. ನಿನ್ನ ಜೊತೆ ಚೆನ್ನಾಗಿರ್ತೀನಿ ನಿಖಿಲ್. ಪ್ಲೀಸ್ ನಿಖಿಲ್. ಅನುಭವಿಸೋಗು. ಈಗ ಹೇಳ್ತಾ ಇದೆಯಲ್ಲ, ನನ್ನ ಹತ್ರ ಏನು ಕೇಳ್ತಾ ಇದೆಯಾ? ಅನುಭವಿಸು. ನೀನು ಮಾಡಿರೋ ಕರ್ಮ ಎಂಥದ್ದು ಅನುಭವಿಸಿದ್ರೆ ಮತ್ತೆ ಗೊತ್ತಾಗೋದು. ಇದ್ದಾಗ ಒಂದು ಇಲ್ದಾಗ ಒಂಥರ ಅಲ್ಲ. ನಿಮ್ಮ ಮೈಂಡೇ ಅಷ್ಟು. ನೀನು ನಿಮ್ಮಮ್ಮಯ್ಯ ಸೇಮ್ ಒಂದೇ. ತಾಯಂತೆ ಮಗಳು ನೂಲಿನಂತೆ ಸೀರೆ ಅಂತ ಗಾದೆನೇ ಐತೆ. ಹೋಗು, ಇಬ್ಬರು ಅದೇ ಥರ. ಇಲ್ಲಿ ಮಾತಾಡಬೇಡ, ನನಗೆ ಟೆನ್ಷನ್ ಕೊಡಬೇಡ. ಇಲ್ಲೋಡು, ನಾನು ನೀವೇನಾದರೂ ಜಾಸ್ತಿ ಇಲ್ಲಿ ಮಾತಾಡಿದ್ದೀರಾ ಅಂತಂದ್ರೆ ನಾನು ಪೊಲೀಸ್ ಕರೆಸ್ಬಿಡ್ತೀನಿ ಅಷ್ಟೇ. ನಿನ್ನೊಳ್ಳೇದು ಕೇಳ್ತಾ ಇದ್ದೀನಿ ಕಣೋ. ಅದು ಯಾಕೋ ಹಂಗೆ ಆಡ್ತಾ ಇದೆಯಾ? ನಿಮ್ಮ ಜೀವನ ಚೆನ್ನಾಗಿರಲಿ, ನಿಮ್ಮಿಬ್ಬರು ಜೀವನ ಸರಿ ಮಾಡೋಣ ಅಂತ. ಒಬ್ಬರು ದೂರ ಹೋದ್ರೆ ನಮ್ಗೇನು ಬರಂಗೈತೆ? ನೀವಿಬ್ಬರು ಚೆನ್ನಾಗಿದ್ದರೆ ಮುಂದೊಂದು ದಿನ ಈಗಳಪ್ಪ ನಾನು ಹೇಳಿದೆ ಇಂಥ ಜೋಡಿ ಚೆನ್ನಾಗೈತಪ್ಪ, ಗಂಡ ಹೆಂಡ್ತಿ ಚೆನ್ನಾಗಿದ್ದಾರಪ್ಪ ಅಂದ್ರೆ ಸಾಕು. ಎಷ್ಟೋ ಒಂದು ಸ್ವಲ್ಪ ಸಮಾಧಾನ ಆಗುತ್ತೆ. ಚೆನ್ನಾಗಿರಬೇಕು. ಏನು ಜೀವನ ಇಲ್ಲಿಗೆ ಮುಗ್ದೋಗೋದಿಲ್ಲ, ಇನ್ನು ಮುಂದೆ ಎಷ್ಟು ವರ್ಷ ಐತೆ. ಅದಕ್ಕೋಸ್ಕರ ಆ ಹುಡುಗಿ ಮುಖ ನೋಡು. ಆ ಹುಡುಗಿ ಜೀವನನೂ ಹಾಳಾಯಿತು, ನಿನ್ನ ಜೀವನನೂ ಹಾಳಾಯಿತು, ಇಬ್ಬರು ಜೀವನನೂ ಹಾಳು. ಅದಕ್ಕೋಸ್ಕರನ ಚೆನ್ನಾಗಿರ್ರಿ ಇಬ್ಬರು. ನಾನು ಮುಂದೆ ಮಾಡ್ತಾ ಇದ್ದೀನಿ ನಿಮಗೆ. ಮಹಿ ನಿಖಿಲ್ ಹತ್ರ ಕರ್ಕೊಂಬಂದಿದ್ದ. ಏನೇ ಅಂದ್ರೂ ಅವನಿಗೆ ನನ್ನ ಮೇಲೆ ಕೋಪ ಕಡಿಮೆ ಆಗಿಲ್ಲ. ತುಂಬ ಕೋಪ ಐತೆ ನನ್ನ ಮೇಲೆ. ಎಷ್ಟೇ ಕೇಳ್ಕೊಂಡ್ರು ಒಪ್ಕೊಳ್ತಾ ಇಲ್ಲ. ಮಹಿ ಚೆನ್ನಾಗಿರಬೇಕು, ನಾವಿಬ್ರು ಚೆನ್ನಾಗಿರಬೇಕು, ಇಬ್ರು ಒಂದು ಮಾಡಬೇಕು ಅಂತ ಕರ್ಕೊಂಬಂದಿದ್ದಾನೆ ಮಹಿ. ಆದರೆ ಆಗ್ತಾ ಇಲ್ಲ. ಏನು ಮಾಡೋದು? ತುಂಬ ಸಿಟ್ಟು ಮಾಡ್ಕೊಳ್ತಾ ಇದ್ದಾನೆ. ಮಹಿನೇ ಹೊಡೆದು ಬಿಟ್ಟ. ತುಂಬ ಬೇಜಾರಾಯಿತು. ನೋಡ್ತಾ ಇರಿ, ನೀನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.